ಡಿಯರ್ ಸ್ಟೂಡೆಂಟ್ಸ್, BA ಪ್ರಥಮ ವರ್ಷದ ಸೂಕ್ಷ್ಮ ಅರ್ಥಶಾಸ್ತ್ರ ವಿಷಯದಲ್ಲಿ ಕೇಳುವಂತಹ 15 ಅಂಕಗಳ ಕಡ್ಡಾಯ ಪ್ರಶ್ನೆಯನ್ನು ಇವಾಗ ನೋಡೋಣ. ಇಲ್ಲಿ ನಿಮಗೆ 3 ಪ್ರಶ್ನೆಗಳನ್ನು ಕೇಳಲಾಗ್ತೈತೆ. ಮೊದಲಿಗೆ ಬೇಡಿಕೆಯ ಮುನ್ನಂದಾಜು ಎಂದರೇನು ಅಂತ ಕೇಳಿರ್ತಾರೆ. ಎರಡನೇದ್ದು, ಈ ಕೆಳಗಿನ ಅಂಕಿ ಅಂಶಗಳನ್ನು ಉಪಯೋಗಿಸಿ ಟಾಟಾ ಕಾರು ಕಂಪನಿಯ ಮುಂದಿನ 5 ವರ್ಷಗಳ ಮಾರಾಟವನ್ನು ಅಂದಾಜು ಮಾಡಿರಿ ಅಂತ ಕೇಳಿರ್ತಾರೆ. ಅದಕ್ಕೆ ಈ ರೀತಿ ಇನ್ಫಾರ್ಮೇಷನಲ್ಲಿ ಕ್ವಶನ್ ಪೇಪರಲ್ಲಿ ಇರುತ್ತೆ ನಿಮಗೆ. ವರ್ಷಗಳು 2020ರಿಂದ 2024 ಕೊಟ್ಟಿದ್ದಾರೆ. ಮಾರಾಟ ಕೋಟಿ ರೂಪಾಯಿಗಳಲ್ಲಿದೆ. ಈ ರೀತಿ ನಿಮಗೆ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ. ಇದನ್ನು ಬಳಸ್ಕೊಂಡು ನಾವು ಮುಂದಿನ 5 ವರ್ಷಗಳಿಗೆ ಮಾರಾಟವನ್ನು ಅಂದಾಜು ಮಾಡಬೇಕಾಗ್ತದೆ. ನೆಕ್ಸ್ಟ್ 3ನೇ ಪ್ರಶ್ನೆ ನಿಮಗೆ, ಭವಿಷ್ಯತ್ತಿನಲ್ಲಿ ಟಾಟಾ ಕಾರು ಕಂಪನಿಯು ತನ್ನ ವ್ಯವಹಾರವನ್ನು ಮುಂದುವರಿಸಬಹುದೇ ಅಂತ ಕೇಳಿದ್ದಾರೆ. ಓಕೆ, ಈ 3 ಪ್ರಶ್ನೆಗಳನ್ನು ಒಂದೊಂದಾಗಿ ಬಿಡಿಸ್ತಾ ಹೋಗೋನು. ಮೊದಲಿಗೆ ಬೇಡಿಕೆ ಮುನ್ನಂದಾಜು ಎಂದರೇನು ಅಂತ ಕೇಳಿದ್ದಾರೆ. ಇದಕ್ಕೆ ನೀವು ಡೆಫಿನಿಷನ್ ಕೊಡಬೇಕು. ಬೇಡಿಕೆ ಮುನ್ನಂದಾಜು ಎಂದರೇನು ಅಂತಂದರೆ, ಬೇಡಿಕೆ ಮುನ್ನಂದಾಜು ಎಂದರೆ ಒಂದು ನಿರ್ದಿಷ್ಟ ಸನ್ನಿವೇಶದಲ್ಲಿ ಒಂದು ವಸ್ತುವಿಗೆ ಲಭ್ಯವಾಗಬಹುದಾದ ಭವಿಷ್ಯದ ಬೇಡಿಕೆಯನ್ನು ಮುಂದಾಗಿ ಊಹಿಸುವುದು ಅಥವಾ ಲೆಕ್ಕಾಚಾರ ಹಾಕುವುದಾಗಿದೆ. ಅಂದರೆ ಯಾವುದೇ ಒಂದು ವ್ಯವಹಾರ ಸಂಸ್ಥೆ ಉತ್ಪಾದಿಸುತ್ತಿರುವ ಸರಕಿಗೆ ಭವಿಷ್ಯದಲ್ಲಿ ಲಭ್ಯವಾಗುವ ಬೇಡಿಕೆಯನ್ನು ಮುಂಚಿತವಾಗಿ ಅಂದಾಜು ಮಾಡುವುದು. ಇದಕ್ಕೆ ನಾವು ಬೇಡಿಕೆ ಮುನ್ನಂದಾಜು ಅಂತ ಕರಿತೀವಿ. ಅಂದರೆ ಯಾವುದೇ ಒಂದು ವ್ಯವಹಾರ ಸಂಸ್ಥೆ ಮುಂದೆ ಭವಿಷ್ಯದೊಳಗೆ ತನ್ನ ಮಾರಾಟ ಯಾವ ರೀತಿ ಇರ್ತೈತಿ, ಎಷ್ಟು ಮಾರಾಟ ಆಗ್ತೈತಿ ಅನ್ನೋದನ್ನು ಅಂದಾಜು ಮಾಡುವುದು. ಓಕೆ, ಇದಕ್ಕೆ ನಾವು ಬೇಡಿಕೆ ಮುನ್ನಂದಾಜು ಅಂತ ಕರಿತೀವಿ. ಇನ್ನು 2ನೇ ಪ್ರಶ್ನೆ ಏನು ಕೇಳಿದಾರೆ ಅವರು, ಈ ಕೆಳಗಿನ ಅಂಕಿಅಂಶಗಳನ್ನು ಉಪಯೋಗಿಸಿ ಟಾಟಾ ಕಾರು ಕಂಪನಿ ಮುಂದಿನ 5 ವರ್ಷಗಳ ಮಾರಾಟವನ್ನು ಅಂದಾಜು ಮಾಡಿರಿ ಅಂತ ಕೇಳಿದಾರಲ್ಲ. ಇದನ್ನು ಮಾಡೋದಕ್ಕೆ ನಾವು ಇಲ್ಲಿ ಪ್ರವೃತ್ತಿ ಯೋಜನಾ ವಿಧಾನವನ್ನು ಅಥವಾ ಕಾಲಶ್ರೇಣಿ ವಿಶ್ಲೇಷಣೆ, ಅದಕ್ಕೆ ಟ್ರೆಂಡ್ ಪ್ರೊಜೆಕ್ಷನ್ ಮೆಥಡ್ ಅಂತ ಕರಿತೀವಿ ಅಥವಾ ಟೈಮ್ ಸೀರೀಸ್ ಅನಾಲಿಸಿಸ್ ಅಂತ ಕರಿತೀವಿ. ಇದನ್ನು ಬಳಸ್ಕೊಂಡು ಭವಿಷ್ಯದ ಮಾರಾಟವನ್ನು ಕಂಡುಹಿಡಿಬೋದು. ಓಕೆ, ನಾನು ಇಲ್ಲಿ ಒಂದು ಚಾರ್ಟ್ ಹಾಕಿದ್ದೀನಿ. ಇದನ್ನು ನಾವು ಈ ಅವರು ಕ್ವಶನ್ ಪೇಪರಲ್ಲಿ ಕೊಟ್ಟಿರುವಂಥ ಮಾಹಿತಿಯನ್ನು ಬಳಸ್ಕೊಂಡು ಈ ರೀತಿ ಏನು ಕೊಟ್ಟಿರ್ತಾರಲ್ಲ ಅದನ್ನು ಬಳಸ್ಕೊಂಡು ನಾವು ಇಲ್ಲಿ ಒಂದು ಚಾರ್ಟನ್ನು ಹಾಕಬೇಕಾಗ್ತೈತೆ. ಸೊ ಇಲ್ಲಿ ವರ್ಷಗಳನ್ನು ಕೊಟ್ಟಿದ್ರಲ್ಲ, ಮೊದಲನೇ ಕಾಲಮಲ್ಲಿ ನಾವು ವರ್ಷಗಳನ್ನು ಹಾಕ್ಕೊಳ್ಬೇಕು. 2ನೇ ಕಾಲಮ್ನಲ್ಲಿ ನಾವು ಮಾರಾಟ, ಅಲ್ಲೇನು ಮಾರಾಟವನ್ನು ಕೊಟ್ಟಿರ್ತಾರಲ್ಲ ಅದನ್ನು ಕೋಟಿ ರೂಪಾಯಿಗಳಲ್ಲಿ ಅಂತ ಇತ್ತಲ್ಲ, ಅದೇ ರೀತಿ ನಾವಿಲ್ಲಿ ಅದನ್ನು ಬರ್ಕೊಳ್ಬೇಕು. ಅದನ್ನು ನಾವು ಇಲ್ಲಿ ವಾಯ್ ಅಂತ ಪರಿಗಣಿಸ್ತೀವಿ, ಸೇಲ್ಸನ್ನು. ನೆಕ್ಸ್ಟ್ 3rd ಕಾಲಮಲ್ಲಿ ನಾವು ಟೈಮ್ ಡಿವಿಯೇಷನ್ ಅಂತ ತೆಗೆದುಕೊಳ್ಬೇಕು. ಇದಕ್ಕೇನಂತ ಕರೀತಾರೆ, ಕಾಲಾವಧಿ ವಿಚಲನೆ ಅಂತ ಕರೀತಾರೆ. ಇದನ್ನು ನಾವು ಎಕ್ಸ್ ಅಂತ ಪರಿಗಣಿಸ್ಬೇಕು. ನೆಕ್ಸ್ಟ್ 4th ಕಾಲಮಲ್ಲಿ ನಾವು ಇದೇನು ಕಾಲಾವಧಿ ವಿಚಲನೆ ಅಂತ ತೆಗೆದುಕೊಂಡಿರ್ತೀವಲ್ಲ ಅದರದ್ದು ವರ್ಗಮಾನವನ್ನು ಕಂಡುಹಿಡಿಬೇಕು. ಡಿವಿಯೇಷನ್ ಸ್ಕ್ವೇರ್ಡ್ ಅಂತ ಕರೀತಾರೆ. ಟೈಮ್ ಡಿವಿಯೇಷನ್ ಅಂತ ಏನಿರ್ತೈತಲ್ಲ ಇಲ್ಲಿ ಅದನ್ನು ಡಿವಿಯೇಷನ್ ಸ್ಕ್ವೇರ್ಡ್ ಅಂದರೆ ಕಾಲಾವಧಿ ವಿಚಲನೆಯ ವರ್ಗಮಾನವನ್ನು ನಾವಿಲ್ಲಿ ಕಂಡುಹಿಡಿಬೇಕು. ಇಲ್ಲಿ ಎಕ್ಸ್ ಅಂತ ಇರುತ್ತೆ, ಇಲ್ಲಿ ಎಕ್ಸ್ ಸ್ಕ್ವೇರ್ ಅಂತ ನಾವು ಇದನ್ನು ಪರಿಗಣಿಸಬೇಕಾಗುತ್ತೆ. ಇನ್ನು ಲಾಸ್ಟ್ ಕಾಲಮಲ್ಲಿ ನಾವು ಕಾಲಾವಧಿ ವಿಚಲನೆಯ ಉತ್ಪನ್ನ ಮತ್ತು ಮಾರಾಟವನ್ನು ತೆಗೆದುಕೊಳ್ಬೇಕಾಗ್ತದೆ. ಅಂದರೆ ಪ್ರಾಡಕ್ಟ್ ಆಫ್ ಟೈಮ್ ಡಿವಿಯೇಷನ್ ಆ್ಯಂಡ್ ಸೇಲ್ಸ್ ಅಂದರೆ ಎಕ್ಸ್ ಇಂಟು ವಾಯ್ ಮಾಡಬೇಕಾಗುತ್ತೆ ಇಲ್ಲಿ. ಸೊ ಈ ರೀತಿ ನಾವು ಒಂದು ಚಾರ್ಟ್ ಹಾಕ್ಕೊಳ್ಬೇಕು. ಸೊ ಮೊದಲಿಗೆ ಇದೇನು ವರ್ಷಗಳನ್ನು ಕೊಟ್ಟಿರ್ತಾರಲ್ಲ ಇದರಲ್ಲಿ ಮಧ್ಯದ ನಾವು ಒಂದು ವರ್ಷವನ್ನು ಕನ್ಸಿಡರ್ ಮಾಡಬೇಕು. ಮಿಡಲ್ ಇಯರ್ ಅಂತ ನಾವು ಒಂದು ತೆಗೆದುಕೊಳ್ತೀವಿ. ಇದನ್ನು ಇಲ್ಲಿ ನಾವು 0 ಅಂತ ಪರಿಗಣಿಸ್ಬೇಕು. ಅದನ್ನು ಮಿಡ್ಲ್ ಇಯರ್ ಏನು ಅವ್ರು ಕೊಟ್ಟಂಥ ವರ್ಷಗಳಲ್ಲಿ ನಾವು ಮಿಡಲ್ ಇಯರನ್ನು ತೆಗೆದುಕೊಂಡು ಅದನ್ನು 0 ಅಂತ ಪರಿಗಣಿಸಿ ಹಿಂದಿನ ವರ್ಷಗಳಿಗೆ ನಾವು -1 -2 ಅಂತ ಹಾಕ್ಕೊಳ್ತಾ ಹೋಗಬೇಕು. ಇನ್ನು ಮುಂದಿನ ವರ್ಷಗಳು ಏನು ಬರ್ತಾವಲ್ಲ ಇದಕ್ಕೆ 23 24 ಇದನ್ನು ನಾವು +1 +2 ಅಂತ ಕಂಡುಹಿಡಿಬೇಕು. ಇಲ್ಲಿ ನೋಡ್ರಿ, ಮುಂದೆ 5 ವರ್ಷಗಳನ್ನು ಏನು ಕಂಡುಹಿಡಿತೀವಲ್ಲ ನಾವು, ಏನು ಭವಿಷ್ಯದ 5 ವರ್ಷಗಳಿಗೆ ಅವರು ಮಾರಾಟವನ್ನು ಅಂದಾಜು ಮಾಡಿರಿ ಅಂತ ಕೇಳಿದಾರಲ್ಲ, ಅದಕ್ಕೆ ನಾವು ಇಲ್ಲಿ ಮುಂದೆ 25 26 27 ಅಂತ ಏನು ತೊಗೊಳ್ತೀವಲ್ಲ ಆವಾಗ ನಾವು ಇಲ್ಲಿ +1 +2 +3 ಅಂತ ಕನ್ಸಿಡರ್ ಮಾಡ್ತಾ ಹೋಗಬೇಕಾಗ್ತಿತ್ತು ಅಲ್ಲಿ. ಓಕೆ, ಸೊ ಇಲ್ಲಿ ಕೊಟ್ಟಂಥ ವರ್ಷಗಳಲ್ಲಿ ಒಂದು ಮಧ್ಯದ ವರ್ಷವನ್ನು ತೆಗೆದುಕೊಂಡು ಅದಕ್ಕೆ ನಾವು 0 ಅಂತ ಕನ್ಸಿಡರ್ ಮಾಡಿ ಹಿಂದಿನ ವರ್ಷಗಳಿಗೆ -1 -2 ಅಂತ, ಮುಂದಿನ ಬರ್ತಕ್ಕಂಥ ವರ್ಷಗಳಿಗೆ +1 +2 ಅಂತ ಕನ್ಸಿಡರ್ ಮಾಡಬೇಕು. ಸೊ
ನೆಕ್ಸ್ಟ್ ಕಾಲಮಲ್ಲಿ ಎಕ್ಸ್ ಸ್ಕ್ವೇರ್ ಇದೆಯಲ್ಲ, ಇದನ್ನು ನಾವು ಕಾಲಾವಧಿ ವಿಚಲನೆಯ ವರ್ಗಮಾನವನ್ನು ಕಂಡುಹಿಡಿಬೇಕು. ಅಂದರೆ -2 ಇಂಟು -2 4 ಅಂತ ಕನ್ಸಿಡರ್ ಮಾಡಬೇಕು. ಓಕೆ, ಸೊ -1 ಇಂಟು -1 1 ಅಂತ, 0 1 ಇಂಟು 1 1 2 ಇಂಟು 2 4. ಈ ರೀತಿ ನಾವು ಅದರದ್ದು ವರ್ಗಮಾನವನ್ನು ಕಂಡುಹಿಡ್ಕೊಬೇಕು. ಇಲ್ಲಿ ಪಾಸಿಟಿವ್ ಆನ್ಸರ್ ಬರುತ್ತೆ ನೋಡಿರಿ, -2 ಇಂಟು -2 = 4. ಈ ರೀತಿ ನಾವು ಎಕ್ಸ್ ಸ್ಕ್ವೇರನ್ನು ಕಂಡುಹಿಡ್ಕೊಳ್ಬೇಕು. ನೆಕ್ಸ್ಟ್ ಕಾಲಮಲ್ಲಿ ನಾವು ಎಕ್ಸ್ ಇಂಟು ವಾಯ್ ಮಾಡಬೇಕು. ಇದೇನು ಎಕ್ಸ್ ಇದಲ್ಲ, ಎಕ್ಸ್ ಇಂಟು ವಾಯ್ ಮಾಡಬೇಕು. ಸೊ ಇಲ್ಲಿ 50 ಇಂಟು -2, ಇದೇನು ವಾಯ್ ಐತಲ್ಲ, 50 ಇಂಟು -2 ಇಲ್ಲೇನಾಗುತ್ತೆ -100 ಅಂತ ಪರಿಗಣಿಸಬೇಕು. 60 ಇಂಟು 1 -60, 0 100 ಇಂಟು 1 100, 150 ಇಂಟು 2 300. ಈ ರೀತಿ ನಾವು ಎಕ್ಸ್ ಇಂಟು ವಾಯ್ನ ಮಾಡಬೇಕು. ಕೊಟ್ಟಂಥ ಎಕ್ಸ್ ಮತ್ತು ವಾಯ್ ಇಂಟು ಇಲ್ಲೇನು ಮಾರಾಟ ಕೊಟ್ಟಿರ್ತಾರಲ್ಲ ಕೋಟಿಗಳಲ್ಲಿ, ಅದನ್ನು ಇಂಟು ಎಕ್ಸ್ ಮಾಡಬೇಕು. ಆವಾಗ ನಮಗೆ ಎಕ್ಸ್ ಇಂಟು ವಾಯ್ ಬರುತ್ತೆ. ಸೊ ನೆಕ್ಸ್ಟ್ ನಾವು ಏನು ಮಾಡಬೇಕು, ಇಲ್ಲಿ ವರ್ಷಗಳು ಎನ್ ಅಂತಂದರೆ ವರ್ಷಗಳ ಸಂಖ್ಯೆನ, ಎಷ್ಟು ವರ್ಷಗಳಿದಾವು ಅಂತ ತೆಗೆದುಕೊಳ್ಬೇಕು. ಇದನ್ನು ನಾವು ಟೋಟಲ್ ನಂಬರ್ ಆಫ್ ಇಯರ್ಸ್ ಅಂತ ತೊಗೊಂಡ್ವಿ ಅಂತಂದರೆ n = 5. ಅದೇ ರೀತಿ ಸಮೇಷನ್ ಆಫ್ ವಾಯ್ ಅಂತಂದರೆ ಈ ಕೊಟ್ಟಂಥ ಮಾರಾಟವನ್ನು ಏನಿರುತ್ತಲ್ಲ ಇದನ್ನು ನಾವು ಟೋಟಲ್ ಮಾಡಿಕೊಂಡ್ರೆ ನಮಗೆ 440 ಸಿಗುತ್ತೆ. ಸಮೇಷನ್ ಆಫ್ ವಾಯ್ ಇದನ್ನು ಕೂಡಿಸ್ಕೊಂಡ್ವಿ ಅಂತಂದರೆ 440 ಬರ್ತೈತಿ. ಅದೇ ರೀತಿ ಸಮೇಷನ್ ಆಫ್ ಎಕ್ಸ್ 0 ಆಗ್ತೈತಿ, -3 +3 0 ಆಗುತ್ತೆ ಇಲ್ಲಿ. ಅದೇ ರೀತಿ ಎಕ್ಸ್ ಸ್ಕ್ವೇರ್ 4 + 1 5, 4 + 1 5, ಎಕ್ಸ್ ಸಮೇಷನ್ ಆಫ್ ಎಕ್ಸ್ ಸ್ಕ್ವೇರ್ = 10 ಅಂತ ಬರುತ್ತೆ. ಇಲ್ಲಿ 400 160, ಇದನ್ನು 400ಅಲ್ಲಿ 160 ಕಳೆದ್ರೆ ನಮಗೇನು ಬರುತ್ತೆ, ಸಮೇಷನ್ ಆಫ್ ಎಕ್ಸ್ ವೈ = 240 ಬರ್ತೈತೆ. ಸೊ ನಾವು ಪ್ಲಸ್ ಇರೋದನ್ನು ಒಂದು ಸರಿ, ಮೈನಸ್ ಇರೋದನ್ನು ಒಂದು ಸರಿ ಕೂಡಿಸ್ಕೊಂಡು ಇಲ್ಲಿ 400ನಿಂದ 160ನ ನಾವು ಕಳೆದ್ವಿ ಅಂತಂದರೆ ನಮಗೆ ಸಮೇಷನ್ ಆಫ್ ಎಕ್ಸ್ ವೈ = 240 ಬರ್ತದೆ. ಸೊ ಈ ರೀತಿ ನಾವು ಇದನ್ನು ಸಾಲ್ವ್ ಮಾಡಿಕೊಂಡು ನಂತರ ಇಲ್ಲಿ ಸರಳ ರೇಖಾ ಪ್ರವೃತ್ತಿ ಸಮೀಕರಣವನ್ನು ಬಳಸ್ಕೊಳ್ತೀವಿ. y = a + bx ಅಂತ. ಸೊ y ಅಂತಂದರೆ ವಾರ್ಷಿಕ ಮಾರಾಟವನ್ನು, a ಸ್ಥಿರವಾದ ಮೌಲ್ಯವನ್ನು, a ಅಂತಂದರೆ ಸ್ಥಿರಚಲಕ, ಬಿ ಅಂತಂದರೆ ನಿರ್ದಿಷ್ಟ ಅವಧಿಯಲ್ಲಿ ಮಾರಾಟದಲ್ಲಾಗುವ ಹೆಚ್ಚಳವನ್ನು ಅದು ಪ್ರತಿನಿಧಿಸ್ತಿದೆ. ಬಿ ಅಂತಂದರೆ ಬೆಳವಣಿಗೆ ದರವನ್ನು ಅದು ತೋರಿಸ್ತಿದೆ. ಓಕೆ, ಸೊ ಮಾರಾಟ ಪ್ರವೃತ್ತಿಯನ್ನು ಕಂಡುಹಿಡಿಯುವಾಗ ಎ ಮತ್ತು ಬಿಗಳ ಮೌಲ್ಯವನ್ನು ನಿರ್ಧರಿಸಲು ಈ ಕೆಳಗಿನ ಸಮೀಕರಣವನ್ನು ಬಳಸಲಾಗ್ತದೆ. ಸೊ ನಮಗೆ ಇಲ್ಲೇನಿರುತ್ತವಲ್ಲ, ಎ ಮತ್ತು ಬಿ ನಾವು ಮಾರಾಟ ಪ್ರವೃತ್ತಿಯನ್ನು ಕಂಡುಹಿಡಿಬೇಕು ಅಂತಂದರೆ ಮುಂದಿನ 5 ವರ್ಷಗಳಿಗೆ ಏನು ಮಾರಾಟ ಪ್ರವೃತ್ತಿಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದಾರಲ್ಲ, ಅದನ್ನು ಕಂಡುಹಿಡಿಬೇಕು ಅಂದರೆ ಮೊದಲಿಗೆ ನಮಗೆ ಎ ಮತ್ತು ಬಿಗಳ ಮೌಲ್ಯವನ್ನು ಕಂಡುಹಿಡಿಬೇಕು. ಈ ಎ ಮತ್ತು ಬಿಗಳ ಮೌಲ್ಯವನ್ನು ಕಂಡುಹಿಡಿಬೇಕು ಅಂತಂದರೆ ನಾವು ಈ ಸಮೀಕರಣವನ್ನು ಬಳಸ್ಕೊಳ್ತೀವಿ. ಎಯನ್ನು ಕಂಡುಹಿಡಿಬೇಕು ಅಂತಂದರೆ ಸಮೇಷನ್ ಆಫ್ y / n. n ಅಂತಂದರೆ ಏನು ರೀ, ವರ್ಷಗಳ ಸಂಖ್ಯೆ. ಸಮೇಷನ್ ಆಫ್ y ಅಂತಂದ್ರೆ ಎಲ್ಲ ವರ್ಷಗಳ ಒಟ್ಟು ಮಾರಾಟ. ಓಕೆ, ಸೊ ಅದೇ ರೀತಿ ಬಿಯನ್ನು ಕಂಡುಹಿಡಿಯಬೇಕು ಅಂತಂದರೆ ನಮಗೆ ಸಮೇಷನ್ ಆಫ್ ಎಕ್ಸ್ ವೈ / ಸಮೇಷನ್ ಆಫ್ ಎಕ್ಸ್ ಸ್ಕ್ವೇರ್. ಸೊ ಸಮೇಷನ್ ಆಫ್ ಎಕ್ಸ್ ವೈ ಅಂತಂದ್ರೇನು, ಕಾಲಾವಧಿ ವಿಚಲನೆಯ ಉತ್ಪನ್ನ ಮತ್ತು ಮಾರಾಟ. ಇಲ್ಲಿರುತ್ತಲ್ಲ, ಇಲ್ಲಿ ಎಕ್ಸ್ ವೈ ಅಂತ ತೆಗೆದುಕೊಂಡಿದ್ದೀವಲ್ಲ, ಕಾಲಾವಧಿ ವಿಚಲನೆ, ಅದನ್ನು ನಾವು ಸಮೇಷನ್ ಆಫ್ ಎಕ್ಸ್ ವೈ 240 ಬಂದಿತ್ತಲ್ಲ ಅದನ್ನು ತೊಗೊತೀವಿ. ಅದೇ ರೀತಿ ವಿಚ್ ಇಸ್ ಡಿವೈಡೆಡ್ ಬೈ ಸಮೇಷನ್ ಆಫ್ ಎಕ್ಸ್ ಸ್ಕ್ವೇರ್. ಬಿ ಕಂಡುಹಿಡಿಬೇಕಂತಂದರೆ ಸಮೇಷನ್ ಆಫ್ ಎಕ್ಸ್ ವೈ / ಸಮೇಷನ್ ಆಫ್ ಎಕ್ಸ್ ಸ್ಕ್ವೇರ್. ಸಮೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಏನಂತಂದ್ರೇನು, ಕಾಲಾವಧಿ ವಿಚಲನೆಯ ವರ್ಗಮಾನ. ಓಕೆ, ಈ ರೀತಿ ನಾವು ಮಾರಾಟ ಪ್ರವೃತ್ತಿಯನ್ನು ಕಂಡುಹಿಡಿಯುವುದಕ್ಕೆ ಮೊದಲಿಗೆ ಎ ಮತ್ತು ಬಿಯನ್ನು ಕಂಡುಹಿಡಿಬೇಕು. ಎ ಮತ್ತು ಬಿಯನ್ನು ಕಂಡುಹಿಡಿಬೇಕು ಅಂತಂದರೆ ಇವೆರಡು ಸಮೀಕರಣವನ್ನು ನಾವು ಬಳಸ್ತೀವಿ. ಇದನ್ನು ಬಳಸ್ಕೊಂಡು ನೆಕ್ಸ್ಟ್ ನಾವು ಎ ಮತ್ತು ಬಿ ಮೌಲ್ಯವನ್ನು ಕಂಡುಹಿಡಿದಿದ್ದೀವಿ. ಸೊ ಎಯನ್ನು ಕಂಡುಹಿಡಿಬೇಕಂದ್ರೆ ಸಮೇಷನ್ ಆಫ್ y / n. ಸಮೇಷನ್ ಆಫ್ y ಎಷ್ಟು ಬಂದಿತ್ತು, 440 ಬಂದಿತ್ತು. ಡಿವೈಡೆಡ್ ಬೈ 5 ಮಾಡಿದ್ವಿ ಅಂತಂದರೆ n ಅಂತಂದರೆ ವರ್ಷಗಳ ಸಂಖ್ಯೆ,
5ರಿಂದ ಭಾಗಿಸಿದ್ವಿ ಅಂತಂದರೆ ನಮಗೆ A = 88 ಬರ್ತಿತ್ತು ರೀ. ಅದೇ ರೀತಿ ಸೆಕೆಂಡ್ ಸ್ಟೆಪ್ಪಲ್ಲಿ ನಾವು ಬಿ ಮೌಲ್ಯವನ್ನು ಕಂಡುಹಿಡ್ಕೊಳ್ತಾ ಇದ್ದೀವಿ. ಸಮೇಷನ್ ಆಫ್ XY ಡಿವೈಡೆಡ್ ಬೈ ಸಮೇಷನ್ ಆಫ್ X². ಇಲ್ಲಿ 240 ಸಮೇಷನ್ ಆಫ್ XY ಎಷ್ಟಿತ್ತು? 240 ಇತ್ತು, ಡಿವೈಡೆಡ್ ಬೈ 10 ಮಾಡಿದ್ವಿ ಅಂತಂದ್ರೆ ನಮಗೆ ಬಿ ಎಷ್ಟು ಬರ್ತೈತಿ? 24 ಬರ್ತೈತಿ. ನಾವು ಎ ಮತ್ತು ಬಿ ಅನ್ನು ಕಂಡುಹಿಡ್ಕೊಂಡ್ಮೇಲೆ ಇದೇನು ಸರಳ ಸಮೀಕರಣ ಇತ್ತಲ್ಲ, ಅದಕ್ಕೆ ನಮಗೆ y = a + bxಗೆ ಆ ಮೌಲ್ಯಗಳನ್ನು ಹಾಕ್ಕೊಳ್ತೀವಿ. ದೇರ್ಫೋರ್ y = 88. a ಎಷ್ಟಿತ್ತು? 88, b 24. ಸೊ ನಮಗೆ ಎ ಮತ್ತು ಬಿ ಮೌಲ್ಯವನ್ನು ಕಂಡುಹಿಡಿದಾಗ ನಾವೀಗ ಎಕ್ಸನ್ನು ಕಂಡುಹಿಡ್ಕೊಬೇಕು ಇದ್ರ ಸಹಾಯದಿಂದ. ಈಗ y = 88 + 24x ಸಮೀಕರಣ ಮುಂದಿನ 5 ವರ್ಷಗಳ ಅವಧಿಗೆ ಪ್ರವೃತ್ತಿ ಮೌಲ್ಯವನ್ನು ಕಂಡುಹಿಡಿಯಲು ನೆರವಾಗ್ತದೆ. ಓಕೆ, ಇದರ ಸಹಾಯದಿಂದ ನಾವು ಮುಂದಿನ 5 ವರ್ಷಗಳ ಮೌಲ್ಯವನ್ನು ಕಂಡುಹಿಡ್ಕೋಬೇಕು. ಎಕ್ಸ್ ಇದ್ದಲ್ಲಿ ನಾವು ಈ ರೀತಿ 3, 4, 5, 6, 7 ಆವಾಗಲೇ ಹೇಳಿದ್ನಲ್ಲ ನಿಮಗೆ, ಮುಂದಿನ ವರ್ಷಗಳಿಗೆ ನಾವು ಮಿಡಲ್ ಇಯರ್ 0 ಅಂತ ತೊಗೊಂಡು ಕನ್ಸಿಡರ್ ಮಾಡಿ ಮುಂದಿನ ವರ್ಷಗಳನ್ನು 1, 2, 3, 4 ಅಂತ ಹಾಕ್ಕೊಳ್ತಾ ಹೋಗ್ತೀವಲ್ಲ, ಅದಕ್ಕೆ ಮುಂದಿನ 5 ವರ್ಷಗಳು ಅಂತಂದರೆ ಅವ್ರು ಎಷ್ಟು ಕೇಳಿದ್ರು ಇಲ್ಲಿ ನಿಮಗೆ ಕ್ವಶನ್ ಪೇಪರಲ್ಲಿ 24ರವರೆಗೂ ಕೊಟ್ಟಿದ್ದರು. 24ರಿಂದ ಮುಂದಿನ 5 ವರ್ಷಗಳಿಗೆ ಅಂತಂದರೆ 25 to 29 ಈ ರೀತಿ ಹಾಕ್ಕೊಳ್ಬೇಕು. ಇಲ್ಲಿ 88 + 24 × 3, 88 + 24 × 3 ಅಂತಂದರೆ 72 ಬರ್ತೈತಿ. 88 + 72 = 160 ಕೋಟಿಗಳು, ಕ್ರೋ ಅಂತ 160 160 ಕೋಟಿಗಳು ಅಂತ ತೆಗೆದುಕೊಳ್ಬೇಕು. 2026ಗೆ ನಾವು ಇದೇ ರೀತಿ ಒಂದೊಂದೇ ನಾವು ಬಿಡಿಸ್ತಾ ಹೋಗ್ಬೇಕು. 88 + 24 × 4, 24 × 4 ಅಂತಂದರೆ ಎಷ್ಟು ಬಂತು? 96 ಬರ್ತದೆ. 88 + 96 = 184 ಕ್ರೋ. ಈ ರೀತಿ ನಾವು ಪ್ರತಿಯೊಂದನ್ನು ಬಿಡಿಸ್ಕೊಳ್ಬೇಕು. 27ಗೆ 88 + 24 × 5, 24 × 5 120, 88 + 120 208 ಕ್ರೋ. ಈ ರೀತಿ ನಾವು ಪ್ರತಿಯೊಂದನ್ನು ಸಾಲ್ವ್ ಮಾಡಿದಾಗ ನಮಗೆ ಏರಿಕೆ ಪ್ರವೃತ್ತಿ ಕಂಡು ಬರ್ತಾ ಇದೆ. 160, 184, 208, 232, 256 ಈ ರೀತಿ ನಮಗೆ ಏರಿಕೆ ಪ್ರವೃತ್ತಿ ಕಂಡು ಬರ್ತಾ ಇರೋದ್ರಿಂದ ಮುಂದಿನ ಪ್ರಶ್ನೆ ಅವ್ರು ಏನು ಕೇಳಿದಾರಲ್ಲ, ಸಿ, ಭವಿಷ್ಯತ್ತಿನಲ್ಲಿ ಟಾಟಾ ಕಾರು ಕಂಪನಿಯು ತನ್ನ ವ್ಯವಹಾರವನ್ನು ಮುಂದುವರಿಸಬಹುದೇ ಅಂತ ಕೇಳಿದಾರಲ್ಲ. ಇದು ಏರಿಕೆ ಪ್ರವೃತ್ತಿ ಕಂಡು ಬರ್ತಾ ಇರೋದ್ರಿಂದ ಆ ಸಿಗೂ ನಾವು ಆನ್ಸರ್ ಈ ರೀತಿ ಬರೀಬೇಕು. ಭವಿಷ್ಯತ್ತಿನಲ್ಲಿ ಟಾಟಾ ಕಾರು ಕಂಪನಿಯು ತನ್ನ ವ್ಯವಹಾರವನ್ನು ಮುಂದುವರಿಸಬಹುದು ಅಂತ ಬರೀಬೇಕು. ಈ ರೀತಿ ನಾವು ಈ ಪ್ರಶ್ನೆಯನ್ನು ಸಾಲ್ವ್ ಮಾಡಬೇಕು. 15 ಅಂಕಗಳಿಗೆ ಏನು ಈ ಪ್ರಶ್ನೆ ಕೊಟ್ಟಿರ್ತಾರಲ್ಲ, 3 ಪ್ರಶ್ನೆಗಳನ್ನು ನಾವು ಮೊದಲಿಗೆ ಡೆಫಿನಿಷನ್ ಬರೀಬೇಕು. ಎರಡನೇದನ್ನು ಟ್ರೆಂಡ್ ಪ್ರೊಜೆಕ್ಷನ್ ಮೆಥಡ್ ಮೂಲಕ ಈ ರೀತಿ ಚಾರ್ಟ್ ಹಾಕ್ಕೊಂಡು ಇಲ್ಲಿ ನಮಗೆ ಸಮೇಷನ್ ಆಫ್ y ಸಿಗುತ್ತೆ, ಸಮೇಷನ್ ಆಫ್ X², ಸಮೇಷನ್ ಆಫ್ XY ಇದನ್ನು ತೆಗೆದುಕೊಂಡು ನಾವು ಸರಳ ರೇಖಾ ಪ್ರವೃತ್ತಿ ಸಮೀಕರಣವನ್ನು ಬಳಸ್ಕೊಂಡು ಎ ಮತ್ತು ಬಿ ವ್ಯಾಲ್ಯೂ ಕಂಡುಹಿಡಿದಾಗ ನಾವು ಮಾರಾಟದ ಪ್ರವೃತ್ತಿ ಕಂಡುಹಿಡಿಬೇಕು ಅಂತಂದರೆ ಎ ಮತ್ತು ಬಿ ಮೌಲ್ಯ ಕಂಡುಹಿಡಿಬೇಕು. ಎ ಮತ್ತು ಬಿ ಮೌಲ್ಯ ಸಿಕ್ಕಾಗ ನಮ್ಗೆ ಎಕ್ಸ್ ಮೌಲ್ಯವನ್ನು ನಾವು ಕಂಡುಹಿಡಿಬೋದು. ಎ ಮತ್ತು ಬಿ ಕಂಡುಹಿಡಿಯೋಕೆ ನಾವು ಇವೆರಡೂ ಸಮೀಕರಣವನ್ನು ಬಳಸ್ತೀವಿ. ಈ ಎರಡೂ ಸಮೀಕರಣ ಬಳಸ್ಕೊಂಡಾಗ ನಮ್ಗೆ ಈ ರೀತಿ ಎ ಮತ್ತು ಬಿ ಮೌಲ್ಯ ಸಿಗುತ್ತೆ. ಎ ಮತ್ತು ಬಿ ಮೌಲ್ಯವನ್ನು ಬಳಸ್ಕೊಂಡು ಈ ರೀತಿ ಮುಂದಿನ 5 ವರ್ಷಗಳಿಗೆ ನಾವು ಮೌಲ್ಯವನ್ನು ಕಂಡುಹಿಡಿಬೋದು. ಓಕೆ.